ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ಕೊಪ್ಪಳ ಉಪನಿರ್ದೇಶಕರು ಇವರಿಗೆ ಏನಂತ ಕೊಟ್ಟಿದ್ವಿ ಅಂತಂದ್ರೆ ಓದ್ತೀನಿ ನೋಡಿ. ಮಾನ್ಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಆಡಳಿತ ಭವನ, ಕೊಪ್ಪಳ ಇವರಿಗೆ ತನಿಖೆ ಮಾಡಿರಿ ಅಂತ ಕೊಟ್ಟಿದ್ವಿ. ಯಾರ್ಯಾರ ಮೇಲೆ? ಮಾದಾಪುರ ಗ್ರಾಮದಲ್ಲಿರ್ತಕ್ಕಂಥ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮತ್ತು ಕುಷ್ಟಗಿ ತಾಲೂಕು ಅಧಿಕಾರಿಗಳ ಮೇಲೆ ತನಿಖೆ ಮಾಡ್ರಿ ಅಂತ ಕೊಟ್ಟಿದ್ವಿ. ಏನಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ವಿಷಯ. ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದಲ್ಲಿ ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಇಲ್ಲಿಯವರೆಗೂ ಸೇವೆ ಸಲ್ಲಿಸಿದ್ದ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರನ್ನು ಅಂಗನವಾಡಿ ಕೇಂದ್ರ ಸಂಖ್ಯೆ 1ಕ್ಕೆ ಕಾರ್ಯಕರ್ತೆಯಾಗಿ ಮುಂಬಡ್ತಿ ಮಾಡಿದ ಮತ್ತು ನೇಮಕಾತಿಯಲ್ಲಿ ಕಾನೂನುಬಾಹಿರವಾಗಿದ್ದು, ಕಾನೂನಿನ ಪ್ರಕಾರ ತನಿಖೆ ಮಾಡಿ ರದ್ದು ಮಾಡುವ ಕುರಿತು ಇನ್ಯಾರಿಗೆ ಕೊಟ್ಟಿದ್ವಿ? ಕೊಪ್ಪಳ ಉಪನಿರ್ದೇಶಕರಿಗೆ. ತಾಲೂಕು ಅಧಿಕಾರಿ ಬಂತು, ಅಂಗನವಾಡಿ ಕಾರ್ಯಕರ್ತೆಯರು ಬಂತು, ಸಹಾಯಕಿಯರು ಬಂತು. ಇವ್ರ ಮೇಲೆ ತನಿಖೆ ಮಾಡಿರಿ ಅಂತ ಕೊಟ್ಟಿದ್ವಿ. ನಾವು ಕೊಟ್ಟಾಗ ಯಾವ್ಯಾವ ಅಧಿಕಾರಿಗಳಿದ್ರು ಅಂತ ಹೇಳ್ತೀನಿ ನೋಡಿ. ತನಿಖೆ ಮಾಡಿರಿ ಅಂತೇಳಿ ಕೊಟ್ಟಾಗ ಪದ್ಮಾವತಿ ಇದ್ದಿಲ್ಲ. ಯಥಾಸ್ಥಿತಿ ಕಾಪಾಡ್ರಿ ಅಂತ ಕೊಟ್ವಿ, ಅವಾಗಿದ್ದರು. ಈ ತನಿಖೆ ಮಾಡ್ರಿ ಅಂತ ಕೊಡೋದ್ರಾಗ ಅವರು ಅಷ್ಟರಲ್ಲೇ ಟ್ರಾನ್ಸ್ಫರ್ ಆಗಿ ಹೋಗಿದ್ದರು. ತನಿಖೆ ಮಾಡ್ರಿ ಅಂತೇಳಿ ಕೊಟ್ಟ ಮೇಲೆ ತಿಪ್ಪಣ್ಣ ಸರ್ಸಗಿ ಇದ್ದರು. ಅದು ಆದಮೇಲೆ YN ಶೆಟ್ಟಪ್ಪನವರು ಬಂದರು. ತಿಪ್ಪಣ್ಣ ಸರ್ಸಗಿ ಇದ್ಮೇಲೆ ಒಂದು ಮೀಟಿಂಗ್ ಕರೆದ್ರು. 2ನೇ ಮೀಟಿಂಗಿಗೆ CDPOನು ಬರಲಿಲ್ಲ, ಸೆಕ್ಷನ್ ಕ್ಲರ್ಕ್ ಬರಲಿಲ್ಲ ಮತ್ತು ಮೇಲ್ವಿಚಾರಕಿನೂ ಬರಲಿಲ್ಲ. ಏನಂದರೆ ತನಿಖೆ ಮಾಡ್ರಿ ಅಂತ ಹೇಳಿದ್ವು ಅಂತವ್ರೆ. ಮೇಲ್ಕಾಣಿಸಿದ ವಿಷಯದನ್ವಯ ನಾನು ಕಸ್ತೂರಿ ಗಂಡ ರಾಮನಗೌಡ ಮಾಲಿ ಪಾಟೀಲ್ ಸಾಕಿನ್, ಮಾದಾಪುರ ತಾಲೂಕು, ಕುಷ್ಟಗಿ ಜಿಲ್ಲಾ, ಕೊಪ್ಪಳ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕುಷ್ಟಗಿ ತಾಲೂಕಿನ 3ನೇ ಹಂತದಲ್ಲಿ ಮಾದಾಪುರ ಗ್ರಾಮದ 2ನೇ ಅಂಗನವಾಡಿ ಸಹಾಯಕಿಯಾಗಿ ದಿನಾಂಕ 8/7/2010 ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರು ಆಯ್ಕೆಯಾಗಿದ್ದು ಇರುತ್ತದೆ. ಇದರ ಪ್ರತಿಯನ್ನು ಲಗತ್ತಿಸಲಾಗಿದೆ. YN ಶೆಟ್ಟಪ್ಪ ಉಪನಿರ್ದೇಶಕರು, ಕೊಪ್ಪಳ ಇವರು. ಇವ್ರಿಗೆ ಒಂದು ದಿನ ಹೋಗಿ ನಾವು ಚರ್ಚೆ ಮಾಡಿದ್ವಿ. ಇದ್ದಿಲ್ಲ ಆಫೀಸಲ್ಲಿ, ಚೇಂಬರಲ್ಲಿ ಇದ್ದಿಲ್ಲ. ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಅರ್ಜಿ ಬರೆದು ಸಂಬಂಧಪಟ್ಟ ದಾಖಲಾತಿಗಳನ್ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗ್ರಿ ಅಂತೇಳಿ ಮಾತಾಡಿದ್ರಿ ಇವರು ನಮ್ಮ ಜೊತೆಯಲ್ಲಿ ಫೋನಲ್ಲಿ. ಆವಾಗ ನಾವು ಏನು ಹೇಳಿದ್ವಿ, ಸರ್ ನಿಮ್ಮ ಚೇಂಬರಲ್ಲಿ ನಾವು ರಿಸೀವ್ಡ್ ಹಾಕ್ಸ್ಕೊಂಡು ಹೋಗಿದ್ವಿ, ನಿಮ್ಮಲ್ಲೇ ದಾಖಲಾತಿಗಳು ಇರ್ತಾವಲ್ಲ ನೋಡ್ರಿ ತೆಗೆದು ಅಂತ ಹೇಳಿದ್ವಿ ನಾವು. ಇರಲಿ, ಯಾವುದಕ್ಕೂ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟೋಗ್ರಿ ಅಂದ್ರೆ ಕೊಟ್ಟೋಗಿದ್ವಿ ನಾವು. YN ಶೆಟ್ಟಪ್ಪ ಕೇಳಿಸ್ಕೊಳಪ್ಪ, ತನಿಖೆ ಮಾಡು ಅಂತೇಳಿ ನಿನಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೆಲ್ಲಪ್ಪ, ಏನಪ್ಪ ಕಿತ್ತು ಹಾಕಿದೆಯಾ ನೀನು ಅಲ್ಲಿ ಮಾದಾಪುರದಾಗ ಬಂದು? ಏನಪ್ಪ ಕಿತ್ತು ಹಾಕಿದೆಯಾ ನೀನು? ಒಂದೇ ಒಂದು ಕಿತ್ತು ಹಾಕೋಕ್ಕಾಗಲಿಲ್ಲ ನಿನಗೆ. ನೀವು ಒಬ್ಬರು ಡಿಸ್ಟಿಕ್ ಆಫೀಸರ್, ನಾಚಿಕೆ ಆಗ್ಬೇಕು ನಿಮ್ಗೆ. ನೋಡಿರಿ, ಇಲ್ಲಿ ತನಿಖೆ ಮಾಡಿರಿ ಅಂತೇಳಿ ಏನಂತ ಬರೆದಿದ್ವಿ ನಾವು ಅನ್ನೋದು ಹೇಳ್ತೀನಿ ನೋಡಿರಿ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸದರಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರನ್ನು ಮಾದಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 1ಕ್ಕೆ
ಸಾಮಾನ್ಯ ಕಾರ್ಯಕರ್ತೆಯಾಗಿ ಮುಂಬಡ್ತಿ ನೀಡಿರುವುದು ಕಾನೂನು ಬಾಹಿರವಾಗಿದೆ. ಒಂದನೇ ಕೇಂದ್ರಕ್ಕೆ ಮುಂಬಡ್ತಿ ನೀಡಿರೋದನ್ನು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದು ನಿಜ. ನೀವೇನು ಮಾಡಿದ್ರಪ್ಪ? YN ಶೆಟ್ಟಪ್ಪ ಸರ್, ತಿಪ್ಪಣ್ಣ ಸರ್ಸಗಿ, ಏನು ಮಾಡಿದ್ರಿ ನೀವು? ಎಲ್ಲಮ್ಮ ಹಂಡಿ ಹೇಳಿದ್ದು ಕೇಳಿದಿರಿ. ಮುಂದೆ ಏನೈತೆ ಅನ್ನೋದು ಹೇಳ್ತು ನೋಡಿ. ಇವಾಗ ನನಗೆ ಮಾಹಿತಿ ಹಕ್ಕು ಅಧಿನಿಯಮದಡಿ 27/6/2023 ನೀಡಿರುವ ಮಾಹಿತಿಯಂತೆ 27/6/2023 ಒಂದು ಮಾಹಿತಿ ಕೇಳಿದ್ವಿ ನಾವು. YN ಶೆಟ್ಟಪ್ಪ, ನೀವು ಬರೋದಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ ಏನಂತ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯ ನಡವಳಿಕೆಯಲ್ಲಿ ನೇಮಕಾತಿಯ ಆದೇಶ ಒಂದು ಪ್ರತಿ ಕೊಡ್ರಿ ಅಂತ ಹೇಳ್ಬಿಟ್ಟು ಮಾಹಿತಿ ಕೇಳಿದ್ವಿ. ಕೊಟ್ಟರು. ಅದನ್ನು ಕೊಟ್ಟ ಮೇಲೆ ಅದರಲ್ಲಿ ಏನು ಬರೆದಿದ್ದಾರೆ ಅನ್ನೋದು ಆಮೇಲೆ ಹೇಳ್ತೇನೆ. ನೀವು ಒಬ್ಬರು ಡಿಸ್ಟ್ರಿಕ್ಟ್ ಆಫೀಸರು, ತನಿಖೆ ಮಾಡಿರಿ ಅಂತೇಳಿ ಕೊಟ್ಟಿದ್ದಕ್ಕೆ ತಿಪ್ಪೆಗೆ ಬಿಸಾಕಿದ್ದೀರೋ ಅಥವಾ ವಾರಿಸ್ ಬಿಸಾಕಿದ್ದೀರೋ ನಿಮಗೆ ಗೊತ್ತದು. ಮುಂದೆ ಹೇಳ್ತೀನಿ ನೋಡಿ. ಈಗ ಮಾಹಿತಿ ಒಳಗಡೆ ನಮ್ಗೆ ಗೊತ್ತಾಗಿರೋದು. ಸದರಿ ಲಕ್ಷ್ಮವ್ವ ಇವರು ಮಾದಾಪುರ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದ್ದಾಳೆ. YN ಶೆಟ್ಟಪ್ಪ ಅವರು. ನೀವು 6 ತಾಲೂಕಿನ ಮೇಲೆ ಅಧಿಕಾರಿಗಳು, ನೀವು ಡಿಸ್ಟ್ರಿಕ್ಟ್ ಆಫೀಸರ್. ನೀವು ನಿನ್ನ ಕೈ ಕಡೆ ಎಷ್ಟು ತಾಲೂಕು ಅದಾವು? 6 ಅದಾವು, ಕೊಪ್ಪಳ ಸೇರಿಸಿ 6 ತಾಲೂಕಿಗೆ ಮೇಲೆ ಅಧಿಕಾರಿಗಳು ನೀವು. ಒಂದು ತನಿಖೆ ಮಾಡಿರಿ ಅಂತ ಕೊಟ್ಟಿದ್ದನ್ನು ತನಿಖೆ ಮಾಡಲಾರ್ದನ ರಿಪೋರ್ಟ್ ಏನು ಕೊಟ್ಟಿದ್ದೀರಿ ಅನ್ನೋದು ಮುಂದೆ ಗೊತ್ತಾಗತ್ತೆ ನಿಮ್ಗದು. ಈಗೇನು ಗೊತ್ತಾಗಲ್ಲ. ಈಗೇನಾಗಿದೆ, ಎಲ್ಲಮ್ಮ ಅಂಡಿ ಹೇಳಿದ್ದು ನೀವು ಕೇಳಿಬಿಟ್ಟಿದ್ದೀರಿ, ಅದು ನಿಮಗೆ ಬಿಟ್ಟು ವಿಷಯ. ಮುಂದೆ ಹೇಳ್ತೀನಿ ನೋಡಿ. ಮತ್ತೆ 10 ವರ್ಷ ಸೇವೆ ಸಲ್ಲಿಸಿದ್ದಾಳೆ ಎಂದು ತಿಳಿಸಲಾಗಿದೆ. ಆದರೆ ಸಹಾಯಕಿಯಾಗಿ ನೇಮಕವಾಗಿರುವುದು ಕೇಂದ್ರದ ಸಂಖ್ಯೆ 2ಕ್ಕೆ. YN ಶೆಟ್ಟಪ್ಪ ಅವರೇ, ನಿಮಗೂ ನಜರ್ ಚುಕ್ಕಿಯಾಗಿರಬೇಕು. ತನಿಖೆ ಮಾಡಿರಿ ಅಂತೇಳಿ ಕೊಟ್ಟಿದ್ವಲ್ಲ ನಿಮಗೆ. ಎಲ್ಲಮ್ಮ ಅಂಡಿಗಂತೂ ಕಣ್ಣು ಕಾಣಿಸಿಲ್ಲ, ಅದು ಸೆಕೆಂಡ್ ವಿಷಯ. ನಿಮಗೂ ನಜರ್ ಚುಕ್ಕಿ ಆಗಿದೆ ಅಥವಾ ಕಣ್ಣೂ ಕಾಣಿಸಲ್ವ ನಿಮಗೆ? ಆಯಮ್ಮ 2010ರಾಗ 8/7/2010ರಾಗ 2ನೇ ಕೇಂದ್ರಕ್ಕೆ ಆಯ್ಕೆ ಆದ ಸಂದರ್ಭದಲ್ಲಿ ಏನಾಗಿದೆ ಮುಂದೆ ಹೇಳ್ತೀನಿ ನೋಡಿ. ಇಲ್ಲಿ ಹೀಗಾಗಿ 2ನೇ ಕೇಂದ್ರಕ್ಕೆ ಸಹಾಯಕಿಯಾಗಿ ನೇಮಕಗೊಂಡಿದ್ದ ಲಕ್ಷ್ಮವ್ವ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ 10 ವರ್ಷ ಸೇವೆ ಸಲ್ಲಿಸಲು ಹೇಗೆ ಸಾಧ್ಯ? ಉಪನಿರ್ದೇಶಕರೇ, ಮಹಿಳಾ ಮತ್ತು ಮಕ್ಕಳು ಉಪನಿರ್ದೇಶಕರೇ YN ಶೆಟ್ಟಪ್ಪ ಅವರೇ, ನೇಮಕಾತಿ ಆದೇಶ ಪ್ರತಿ ಮಾಹಿತಿ ಹಾಕಿ ತಕ್ಕೊಂಡಾಗ 1ನೇ ಕೇಂದ್ರದ ಸಹಾಯಕಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದ ಮಹಿಳೆಯನ್ನು 1ನೇ ಕೇಂದ್ರಕ್ಕೆ ಮುಂಬಡ್ತಿ ನೀಡಲಾಗಿದೆ ಅಂಥೇಳಿ ನಿಮ್ಮ ಇಲಾಖೆಯ
ಮತ್ತು DC ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ತಪ್ಪು ಮಾಹಿತಿ ನೀಡಿರುವ ಅಧಿಕಾರಿಗಳು ನೀವು. ತಪ್ಪು ಮಾಹಿತಿ ನೀಡಿರುವ ಅಧಿಕಾರಿಗಳು. 1ನೇ ಕೇಂದ್ರದಲ್ಲಿ ಅಂತ ನೀವು ಹೇಳ್ತೀರಿ, ಆಯಮ್ಮ 2ನೇ ಕೇಂದ್ರ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ನಿಮ್ಮ ಮಾತು ಕೇಳಬೇಕು, ಆಯಮ್ಮನ ಮಾತು ಕೇಳಬೇಕು. ಅದಕ್ಕೆ ನಾವು ತನಿಖೆ ಮಾಡ್ರಿ ಅಂತೇಳಿ ಬರೆದಿದ್ದೀವಪ್ಪ. YN ಶೆಟ್ಟಪ್ಪ. ಮುಂದೆ ಹೇಳ್ತೀನಿ ನೋಡಿ. ಇಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಲು ಹೇಗೆ ಸಾಧ್ಯ? 1ನೇ ಅಂಗನವಾಡಿ ಕೇಂದ್ರದ ಸಹಾಯಕಿಯಾಗಿ ಕನಕವ್ವ ಗಂಡ ಹನುಮಪ್ಪ ಗೌಂಡಿಯವರು 2007ರಿಂದಲೂ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಮಿಸ್ಟರ್ YN ಶೆಟ್ಟಪ್ಪ, ಕೇಳಿಸ್ಕೊಳ್ಳಿ. ಕಣ್ಣು ಕಾಣಲಿಲ್ಲ ಅಂದ್ರೂ ತನಿಖೆ ಮಾಡಿರಿ ಅಂತೇಳಿ ಕೊಟ್ಟಿದ್ವಲ್ಲ. ತಿಪ್ಪಣ್ಣ ಸರಸಗಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ. ಕನಕವ್ವ ಗಂಡ ಹನುಮಪ್ಪ ಗೌಂಡಿ ಇವರು 2007ರಿಂದ 1ನೇ ಕೇಂದ್ರದಲ್ಲಿ ಸಹಾಯಕಿಯಾಗಿ ಪಕ್ಕಮ್ಮನ ಕೈ ಕೆಳಗಡೆ ಇವತ್ತಿನವರೆಗೆ ಪ್ರೆಸೆಂಟ್ ಅಕ್ಟೋಬರ್ 4 ತನಕನೂ ಕನಕವ್ವ ಗಂಡ ಹನುಮಪ್ಪ 1ನೇ ಕೇಂದ್ರದ ಸಹಾಯಕಿಯಾಗಿ ಈಗಲೂ ಅಲ್ಲೇ ಸೇವೆ ಸಲ್ಲಿಸುತ್ತಿದ್ದಾಳೆ. ವಿತ್ ಡೇಟ್ ಸಮಿತಿ ಹೇಳಿದ್ದೀನಿ ನಿಮಗೆ. YN ಶೆಟ್ಟಪ್ಪ ಸಚಿವರೇ, ಗಮನವಿಟ್ಟು ಕೇಳಿಸ್ಕೊಳ್ಳಿ ಒಂದು ಸ್ವಲ್ಪ. 2007ರಿಂದ ಅಮ್ಮ ಅಲ್ಲಿ ಮಾಡ್ತಾ ಇದ್ದಾಳೆ. ಹಾಗಾದರೆ ಈ ಅಮ್ಮ 1ನೇ ಕೇಂದ್ರದಲ್ಲಿ ಯಾವಾಗ ಮಾಡಿದ್ಲು? ಏನಪ್ಪ ನಿನ್ನ ತನಿಖೆ ವರದಿ? ಏನಪ್ಪ ನಿನ್ನ ತನಿಖೆ ವರದಿ? ಏನಪ್ಪ ನಿನ್ನ ತನಿಖೆ ಮಾಡಿರೋದು? YN ಶೆಟ್ಟಪ್ಪ, ತಿಪ್ಪಣ್ಣ ಸರಸಗಿ, ಯಲ್ಲಮ್ಮ ಹಂಡಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು. ಇದೇನಾ ನಿಮ್ಮ ತನಿಖೆ ಅಂದ್ರೆ? ಮುಂದೆ ಹೇಳ್ತೀನಿ ನೋಡಿ. ಹಾಗಾದರೆ ಇಲಾಖೆ ನೀಡಿರುವ ಮಾಹಿತಿಯಂತೆ ಲಕ್ಷ್ಮವ್ವ 1ನೇ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದರೆ ಕನಕವ್ವ ಗೌಂಡಿ ಇವರು ಎಲ್ಲಿ ಕೆಲಸ ಮಾಡುತ್ತಿದ್ದರು? YN ಶೆಟ್ಟಪ್ಪ. ಲಕ್ಷ್ಮವ್ವ 1ನೇ ಕೇಂದ್ರದ ಸಹಾಯಕಿಯಾಗಿ 2010ರಿಂದ ಅಲ್ಲಿ ಮಾಡಿದ್ದಾಳೆ ಅಂತಂತಂದ್ರೆ ನಿಮ್ಮ ದಾಖಲಾತಿಗಳ ಪ್ರಕಾರ ನೀನು ದಾಖಲಾತಿನ ಪ್ರೊಡ್ಯೂಸ್ ಮಾಡಬೇಕಪ್ಪ. YN ಶೆಟ್ಟಪ್ಪನವರೇ, ನೀವು ಒಬ್ಬರು ಡಿಸ್ಟಿಕ್ ಆಫೀಸರು. ನಿನ್ನ ಕೈ ಕೆಳಗಡೆ 4 ತಾಲೂಕು 6 ತಾಲೂಕು. ನಾಚಿಕೆ ಆಗ್ಬೇಕ್ರಿ ನಿಮಗೆ. ಐತೇನ್ರಿ ನಿಮ್ಗೇನಾರು ಮಾನ ಮರ್ಯಾದೆ? ಬರ್ರಿ ಇವತ್ತು ನಮ್ಮೂರಿಗೆ ತೊಗೊಂಡು ಬರ್ರಿ, ಪೇಪರ್ಸ್ ಎಲ್ಲ ತೊಗೊಂಡು ಕರ್ಕೊಂಡು ಬರ್ರಿಕಿನ ಯಲ್ಲಮ್ಮನ ಹಂಡಿನ. YN ಶೆಟ್ಟಪ್ಪನವರೇ, ನೀವು ದಾಖಲಾತಿ ರಿಲೀಸ್ ಮಾಡಬೇಕಾಗತ್ತೆ. ನಾನು ದಾಖಲಾತಿ ರಿಲೀಸ್ ಮಾಡ್ತೀನಿ. ಆ ಯಮ್ಮ 1ನೇ ಕೇಂದ್ರದಾಗ 10 ವರ್ಷ ಮಾಡ್ಯಾಳ ಅಂತಂದ್ರೆ ಅಲ್ಲಿ ಆ ಯಮ್ಮನಕ್ಕಿಂತ ಮೊದಲ ಅಂದರೆ 2007ರಿಂದ ಮಾಡ್ತಕ್ಕಂಥ ಸಹಾಯಕಿ ಎಲ್ಲಿ ಹೋದ್ಲು?
ಒಂದನೇದ್ದು. ಅಥವಾ ಒಂದೇ ಕೇಂದ್ರಕ್ಕೆ ಇಬ್ಬರು ಸಹಾಯಕರನ್ನ ಹಾಕಿದರೆ ಇದಕ್ಕೆ ನಿಮ್ಮ ಇಲಾಖೆ ಸೆಪ್ಟೆಂಬರ್ 25 ತನಕ ಇಲ್ಲಿಯ ತನಕ ಸ್ಪಷ್ಟಪಡಿಸೋಕೆ ಆಗಿಲ್ಲ, ಆಗೋದು ಇಲ್ಲ, ಸ್ಪಷ್ಟಪಡಿಸೋಕೆ ಆಗಲ್ಲ, ಸ್ಪಷ್ಟಪಡಿಸೋಕೆ ಮುಂದಾದರೂ ಆಗಲ್ಲ ನಿಮ್ಮ ಕೈಯಲ್ಲಿ. ತನಿಖೆ ಬೆಲೆ ಗೊತ್ತನ್ರಿ ನಿಮಗೆ? ತನಿಖೆ ಅಂದ್ರೆ ಏನು ರೀ ಗೊತ್ತೈತೆ ನಿಮಗೆ? ಒಂದೊಂದು ಅಕ್ಷರಕ್ಕೂ ಒಂದೊಂದು ಇದೈತ್ರಿ ಸಚಿವರೇ. ಇಂಥ ಕೆಟ್ಟ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ನಿಮ್ಮ ಇಲಾಖೆಗೆ ನಿಮಗೆ ಕೆಟ್ಟ ಹೆಸರು ತಗೊಂಬರ್ತಾರೆ ಇವರು. ನಿಮಗೆ ಮೊದಲೇ ಕಪ್ಪು ಮಸಿ ಬಳದ್ಬಿಟ್ರೆ ನಿಮ್ಮ ಮಕ್ಕಕ್ಕೆ. ಕಪ್ಪು ಮಸಿ ಬಳದ್ಬಿಟ್ರೆ ಈಗ ಆಲ್ರೆಡಿ ನಿಮ್ಮ ಮಕ್ಕಕ್ಕೆ. ಈ YN ಶೆಟ್ಟಪ್ಪ, ಈ ಯಲ್ಲಮ್ಮ ಹಂಡಿ, ಈ ತಿಪ್ಪಣ್ಣ ಸರಸಗಿ ಮತ್ತು ಅಂದಿನ CDPO ಅಂಬರೀಷ್, ಅಂದಿನ DD ಅವರು ಪದ್ಮಾವತಿ, ಇವರೆಲ್ಲರೂ ಸೇರ್ಕೊಂಡು ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳದ್ಬಿಟ್ಟಾರ್ರಿ ಇವರು. ಇವ್ರ ಮೇಲೆ ತಕ್ಷಣ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಇನ್ನೂ ನಿಮ್ಮನ್ನು ಎಲ್ಲೆಲ್ಲಿ ತಂದು ಇಡ್ತಾರೋ ಗೊತ್ತಿಲ್ಲ ನಿಮ್ಮ ಇಲಾಖೆನ. ಒಬ್ಬರು ಸಾರ್ವಜನಿಕರು ತನಿಖೆ ಮಾಡ್ರಿ ಅಂತ ಕೊಟ್ಟಾರಂತಂದ್ರೆ ಅಷ್ಟು ಕೇರ್ಲೆಸ್ ಆಗಿ ಕುಂತಿದ್ದೀರಿ ಅಂತಂತಂದ್ರೆ ನೀವು ಲಂಚ ತೊಗೊಳ್ಳಾರ್ದ ಮುಚ್ಚಿ ಹಾಕಿದ್ದೀರಾ? ಇದನ್ನು ಲಂಚ ತೊಗೊಳ್ಳಾರ್ದಾರ ಕುಂತ್ಕೊಂಡಿದ್ದೀರಿ ಗಪ್ಪನ. YN ಶೆಟ್ಟಪ್ಪ, ನೀನೇ ಹೇಳಿದಲ್ಲಪ್ಪ ಫೋನಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೋಗ್ರಿ. ನಾವೇನು ಹೇಳಿದ್ವಿ? ಇಲ್ಲ ಸರ್, ನಿಮ್ಮಲ್ಲಿ ರಿಸೀವ್ಡ್ ಹಾಕ್ಸಿದ್ದೀವಲ್ಲ, ನಿಮ್ಮಲ್ಲಿ ಏನೋ ನೋಡಿದ್ರೆ ಇರಲಿ, ಯಾವುದಕ್ಕೂ ಕೊಟ್ಟು ಹೋಗ್ರಿ ಅಂತಾರಲ್ಲಪ್ಪ ತಂದೆ. ನಿಮ್ಮ ಕೈ ಕಡೆ ಕೆಲಸ ಮಾಡೋರು ಏನು ಮಾಡ್ತಾರೆ ನನಗೆ ಗೊತ್ತಿರಲಾರ್ದಕ್ಕೆ ನಾವು ಅವ್ರ ಮೇಲೆ ತನಿಖೆ ಮಾಡ್ರಿ ಅಂತ ಕೊಟ್ಟಿದ್ದು. ನೀನು ಒಬ್ಬ ಮ್ಯಾಲೆ ಆಫೀಸರ್, ಡಿಸ್ಟಿಕ್ ಆಫೀಸರ್, ನೀನು 6 ತಾಲೂಕು ನಿನ್ನ ಕೈ ಕಡೆ ಇರೋದು. ಏನು ಮಾಡ್ತಾಯಿದ್ಯಾ ನೀನು ಅಲ್ಲಿ ಕುಂತ್ಕೊಂಡು? ಏನು ಕಿತ್ತೆ ಆಗ್ತದೆಯಾ ನೀನು? ನಾಚಿಕೆ ಆಗಲ್ರಿ ನಿಮಗೆ? ಒಂದು ತಕರಾರು ಕೊಟ್ಟೈತಿ, ಒಂದು ಯಥಾಸ್ಥಿತಿ ಕೊಟ್ಟೈತಿ, ಒಂದು ತನಿಖೆ ಮಾಡ್ರಂತ ಕೊಟ್ಟಿವಿ ಫೈನಲ್. ಇದು ನೀನು ಕಣ್ಣಿಗೆ ಕಾಣಲಿಲ್ವಾ? ಇನ್ನೂ ಕಣ್ಣು ಕೂಡಾಗ್ಯಾವ. ಆ ಯಲ್ಲಮ್ಮ ಹಂಡಿವು ಕಣ್ಣು ಕೂಡಾಗ್ಯಾವು. ಅಡ್ಮಿಟ್ ಮಾಡ್ಬೇಕು ದವಾಖಾನಿಗೆ. ನಾಚಿಕೆ ಆಗಲ್ರಿ ನಿಮ್ಗೆ? ತನಿಖೆ ಮಾಡ್ರಿ ಅಂತ ಕೊಟ್ಟಿದ್ವಲ್ಲ ಅವ್ರ ಮೇಲೆ. ಏನು ರೀ ನಿಮ್ಮದು ತನಿಖೆ ಮಾಡಿ ವರದಿ ಕೊಟ್ಟಿರೋದು? ಮಾಡಿಸ್ತೀವಿ ನಾವು ಮುಂದೆ. ಯಾವ ರೀತಿ ಮಾಡಿಸ್ಬೇಕು ಅದೇ ರೀತಿನೇ ಮಾಡಿಸ್ತೀನಿ. ನೀನು ಎಲ್ಲಾರ ಟ್ರಾನ್ಸ್ಫರ್ ಆಗಿ ಹೋಗು, ನಿನ್ನನ್ನು ಕರೆಸ್ತೀನಿ ವಾಪಸ್ಸು. ಎಲ್ಲಿ ಕೆಲಸ ಮಾಡ್ತಿದ್ದರು ಎನ್ನುವುದಕ್ಕೆ ಇಲಾಖೆ ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ಇದರಲ್ಲಿ ಅಕ್ರಮವಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ತಾವು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಒಬ್ಬ ಸಹಾಯಕಿ ಒಂದು ಲೆಟ್ರ್ ಪ್ಯಾಡಲ್ಲಿ ಬರೆದು ಕೊಟ್ಟಂಥ ಒಂದೇ ಒಂದು ಪೇಪರಿಗೆ ಅಷ್ಟು ಮನ್ನಣೆ ಕೊಟ್ಟಿದ್ದೀರಿ ನೀವು. ಅದೇ ಒಬ್ಬರು ಸಾರ್ವಜನಿಕರು, ಒಬ್ಬ ಮಹಿಳೆ ತಕರಾರಿಂದ ಹಿಡಿದು ಯಥಾಸ್ಥಿತಿ ಮತ್ತು ತನಿಖೆ ಮಾಡ್ರಂತ ಕೊಟ್ಟಾಳ. ಇದಕ್ಕೆ ಯಾಕ್ರಿ ಬೆಲೆ ಕೊಡಲಿಲ್ಲ ನೀವು? YN ಶೆಟ್ಟಪ್ಪ ಯಾಕೆ ಬೆಲೆ ಕೊಡಲಿಲ್ಲ ನೀವು? ಯಾಕೆ ಕೊಡಲಿಲ್ಲ? ಸಾರ್ವಜನಿಕರಿಗೆ ಮತ್ತೆ ಮೋಸ ಮಾಡಲ್ಲ ನಾವು ಅಂತ ಹೇಳ್ತಾರೆ ಇಲಾಖೆಯಲ್ಲಿ. ಅದಕ್ಕೆ ನೀವೇನು ಕೊಟ್ಟರು? ಆ ಯಲ್ಲಮ್ಮ ಹಂಡಿ ತನಿಖೆ ಕೈಗೊಂಡಾಗ
ಇವರ ಮುಖ್ಯ ಆರೋಪ 1ನೇ ಕೇಂದ್ರದ ಕಾರ್ಯಕರ್ತೆಯ ಮುಂಬಡ್ತಿ ಉದ್ದೇಶ ಮುಖ್ಯವಾಗಿರುವುದರಿಂದ ಅಂತಂದ್ಲು. ನಾವು ಕೊಟ್ಟಿದ್ದು ಅದೇ ಅಲ್ಲ ತಂದೆ, ನಿನಗೆ 1ನೇ ಕೇಂದ್ರದ ಅಲ್ಲ ತಂದೆ, ನಾವೇನು ಮುನ್ಸಿಪಾಲ್ಟಿ ಕೇಂದ್ರದ ಕೇಳಿಲ್ಲಲ್ವ ತಂದೆ, ನಿನಗೆ ಕಾರ್ಪೊರೇಷನ್ದು ಕೇಳಿಲ್ಲಲ್ಲ ತಂದೆ ನಿಮ್ಗೆ. ಅದೇ 1ನೇ ಕೇಂದ್ರಕ್ಕೆ ಯಾವ ಆಧಾರದ ಮೇಲೆ ನೀವು ಮುಂಬಡ್ತಿ ನೀಡಿದ್ರಿ? ಇಷ್ಟೆಲ್ಲ ತಕರಾರಿದ್ರು ತನಿಖೆ ಮಾಡ್ರಿ ಅಂತ ಕೊಟ್ರು ಮುಂಬಡ್ತಿ ನೀಡಿದ್ರಿ ನೀವು. ನಾಚಿಕೆ ಆಗ್ಬೇಕ್ರಿ ನಿಮಗೊಂದು ಸ್ವಲ್ಪ. ನಿಮ್ಮನ್ನು ಯಾರಾದರೂ ಡಿಸ್ಟಿಕ್ ಅಧಿಕಾರಿ ಅಂತಾರನ್ರಿ. ಏನು ಹೇಳಿಲ್ಲ ಆಯಮ್ಮ ನಿಮ್ಗೆ? ಹಳೆ ಕೇಸ್ ಅಂತ ಹೇಳಿಲ್ಲಲ್ಲ. ಆಯಮ್ಮ ಹೇಳಿದ್ದು ಕೇಳಿಸ್ಕೊಂಡು ನೀನು. ನನಗೆ ಬೇಡ, ಆಯಮ್ಮನ ವಿಷಯನ ಬೇಡ. ಈಗ ನಿನ್ನ ಕೈಗೆ ತೊಗೊಂಡಿದ್ವಿ. ತನಿಖೆ ಮಾಡಿ ಅಂತ ಕೊಟ್ಟಿದ್ವಲ್ಲ, ಏನು ತನಿಖೆ ಮಾಡಿದ್ಯಪ್ಪ YN ಶೆಟ್ಟಪ್ಪ ನೀನು? ತನಿಖೆ ಏನು ಮಾಡಿದ್ಯಪ್ಪ? ಒಂದು ಪ್ರೆಸ್ ಮೀಟ್ ಕೊಟ್ಟು ನಾವು ತನಿಖೆ ಮಾಡಿದ್ದೀನಿ, ಈ ಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಥರ ವಿಡಿಯೋಗಳು ಬರ್ತಾಯಿದ್ದವು, ನಾವು ಇಂಥ ತನಿಖೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡಿಯಪ್ಪ ತಂದೆ ಪುಣ್ಯಾತ್ಮ. ತಿಪ್ಪಣ್ಣ ಸರ್ಸಿಗೆ ಎಲ್ಲ ಗಮನಕ್ಕೆ ಬಂದಿತ್ತು, ತೊಗೊಂಡಿದ್ರು ಅವರು. ತೊಗೊಂಡಾಗ ಈ ಎಲ್ಲಮ್ಮ ಹಂಡಿ ಏನದಳಲ್ಲ ತಪ್ಪಿಸ್ಕೊಂಡ್ಲು. ಎಲೆಕ್ಷನ್ ಇರಲಾರ್ದ ನನಗೆ ಎಲೆಕ್ಷನ್ ಡ್ಯೂಟಿ ಹಾಕಿದಾರಂತ ಹೇಳಿದ್ಲಾಕೆ ಎಲ್ಲಮ್ಮ. ಅಂಥ ಲೋಫರ್ ಅಧಿಕಾರಿ ಆಕಿ. ಅಂಥವ್ರ ಮಾತು ನೀವು ಕೇಳಿದಿರಿ YN ಶೆಟ್ಟಪ್ಪನವರ. ಹಳೆ ಕೇಸು ಅಂದ ತಕ್ಷಣ ಗಪ್ನ ಕುಂತ್ಕೊಂಡಿದ್ದೀಯ ನೀನು. ಅಷ್ಟೊಂದು ಗಪ್ನ ಕುಂದ್ರೋದಾದರೆ ಎಲ್ಲಮ್ಮ ಹಂಡಿನ ಕರೆಸಿಕೊಂಡು ಅವ್ರ ಹತ್ರ ವಿಚಾರ ಮಾಡಿ ದೇವಮ್ಮಳಿಗೆ 3ನೇ ಕೇಂದ್ರ ಅಂಥೇಳಿ ಬೋರ್ಡ್ ಹಾಕಕ್ಕೆ ಹೇಳಿ ಅಂತೇಳ್ಬಿಟ್ಟು ಆರ್ಡ್ರ್ ಮಾಡಿದೆಯಲ್ಲ, ಯಾವ ಆಧಾರದ ಮೇಲೆ, ಯಾವ ಮಾನದಂಡಗಳ ಮೇಲೆ ಮಾಡಿದೀಯಪ್ಪ? 2010 2ನೇ ಕೇಂದ್ರ ಅಂತ ಬರ್ಕಂಡು ಆಯಮ್ಮ ಬಂದಳ. ಈಗ ನೀನು 3 ದಿನಕ್ಕೆ ಬಂದ್ಬಿಟ್ಟು 3ನೇ ಕೇಂದ್ರ ಅಂತ ಹಾಕ್ಸಿದಿ. ಆ 3ನೇ ಕೇಂದ್ರದ ಸರ್ಕಾರದ ಆದೇಶ ಪ್ರತಿ ಕೊಡಪ್ಪ ತಂದೆ ನೀನು. ಮೂರನೇ ಕೇಂದ್ರದ ಸರ್ಕಾರದ ಆದೇಶ ಪ್ರತಿ ಕೊಡು YN ಶೆಟ್ಟಪ್ಪ. ನಿನ್ನ ಕೈಯಲ್ಲಿ ಏನು ಕೊಡೋಕ್ಕಾಗಲ್ಲ, ಏನೇನೇನೇನು ಕೊಡೋಕ್ಕಾಗಲ್ಲ ಶೆಟ್ಟಪ್ಪನವರೇ. ನೀವೊಬ್ಬರು ಡಿಸ್ಟ್ರಿಕ್ಟ್ ಆಫೀಸರು. ನಾಚಿಕೆ ಆಗ್ಬೇಕ್ರಿ ನಿಮಗೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಸಚಿವರೇ ನೋಡ್ರಿ, ನಿಮ್ಮ ಇಲಾಖೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳು ಮಿನಿ ಕೇಂದ್ರದಲ್ಲಿ ಮಾಡಿದಳ ಅಂತೇಳ್ಬಿಟ್ಟು ಅಷ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದೀನಿ. ನಿನ್ನ ಗಮನಕ್ಕೆ ಬರಲಿಲ್ವ? ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವ ತಂದೆ? ನಿನ್ನ ಕಣ್ಣಲ್ಲಿ ಏನು ಎಮ್ಮೆ ಮಲಗಿದಾವ? ತನಿಖೆ ಮಾಡಿರಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ ನಿನಗೆ ಸಬ್ಮಿಟ್ ಮಾಡಿದೆ ನಾನು. ನಾಚಿಕೆ ಆಗ್ಬೇಕ್ರಿ ನಿಮಗೆ, ನಾಚಿಕೆ ಆಗ್ಬೇಕು ನೀವು. ನೀವೊಬ್ಬರು ಡಿಸ್ಟ್ರಿಕ್ಟ್ ಆಫೀಸರ ನೀವು. ಮತ್ತು ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಬರೆದ ತಕ್ಷಣ ಅದನ್ನು ತಿಳ್ಕೊಂಡಿದ್ದೀಯ. ನೀನು ಮೇಲೆ ಆಫೀಸರಾಗಿ ಯಾಕಿರ್ಬೇಕು ನೀನು ಆ ಜಾಗಕ್ಕೆ? ಒಬ್ಬರು ತಾಲೂಕು ಅಧಿಕಾರಿ ಮೇಲೆ ತನಿಖೆ ಮಾಡಿರಿ ಅಂತೇಳಿ ಕೊಡ್ತಾರ ಅಂತಂದ್ರೆ ನೀನು ಬಂದು ಮಾಡ್ತಕ್ಕಂಥ ನಿನ್ನ ಕರ್ತವ್ಯ ಅದು. ನೀನು ರೋಡಲ್ಲಿ ಹೋಗೋ ಪೇಪರ್ ಆಯರ್ ಮಾತು ಕೇಳ್ಕೊಂಡು ಕೈ ಬಿಟ್ಟು ಅಂತಂದ್ರೆ ನಿನ್ನ ಕರ್ಮ ಅದು. ನಿನ್ನ ಹಣೆ ಬರೋದು. ನೀನು ಯಾರನ್ನ ಕೇಳಿ ಕೈ ಬಿಟ್ಟಿದ್ದೀಯ ಅದನ್ನು ತನಿಖೆ ಮಾಡಲಾರ್ದ? ನಾಚಿಕೆ ಆಗ್ಬೇಕ್ರಿ ನಿಮಗೆ, ನಾಚಿಕೆ ಆಗ್ಬೇಕು. ಬರ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋಕ್ಕೆ ಬರ್ತೇನೆ ರೀ. ಮುಂದಿನ ಬೇಜಾನಿದೆ ತನಿಖೆ ವರದಿ ಅಂತಂದ್ರೆ ಏನು ಅನ್ನೋದು ನಿಮಗೆ ತಿಳಿಸ್ತೀನಿ.
ವೈ ಎನ್ ಶೆಟ್ಟಪ್ಪ.